ನಮಸ್ತೆ ಸ್ನೇಹಿತರೆ. ಇವತ್ತಿನ ಕಥೆ ತಂದೆ ತಾಯಿಯ ಆಶೀರ್ವಾದ. ಒಂದೂರಿನಲ್ಲಿ ಒಬ್ಬ ವ್ಯಾಪಾರಸ್ಥ ವಯೋಸಹಜವಾಗಿ ಬರುವ ಆರೋಗ್ಯ ಸಮಸ್ಯೆಗಳಿಂದ ಪೀಡಿತನಾಗಿ ಹಾಸಿಗೆ ಹಿಡಿದನು. ಆತನು ತನ್ನ ಏಕೈಕ ಪುತ್ರ ಸುರೇಶನನ್ನು ಕರೆದು ಹೇಳಿದನು, ಮಗನೇ, ನಿನಗೆ ಪಿತ್ರಾರ್ಜಿತವಾಗಿ ಕೊಡಲು ನನ್ನ ಬಳಿ ಯಾವುದೇ ಸಂಪತ್ತು ಇಲ್ಲ. ಆದರೆ ನನ್ನ ಜೀವನದುದ್ದಕ್ಕೂ ಸತ್ಯ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದೇನೆ. ಹಾಗಾಗಿ ನೀನು ಜೀವನದಲ್ಲಿ ತುಂಬ ಸಂತೋಷವಾಗಿರುತ್ತೀಯ ಮತ್ತು ನೀನು ಉಸುಕನ್ನು ಮುಟ್ಟಿದರೂ ಅದು ಚಿನ್ನವಾಗಲಿ ಎಂದು ನಾನು ಆಶೀರ್ವದಿಸುತ್ತೇನೆ ಎಂದು ಹೇಳುತ್ತಾನೆ. ಮಗನು ತಲೆಬಾಗಿ ತಂದೆಯ ಪಾದಗಳನ್ನು ಮುಟ್ಟಿದನು. ತಂದೆ ಮಗನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿ ಸಂತೃಪ್ತಿಯಿಂದ ಪ್ರಾಣಬಿಟ್ಟನು. ಈಗ ಮಗ ಸುರೇಶ ಮನೆಯ ಖರ್ಚು ನಿಭಾಯಿಸಬೇಕಿತ್ತು. ಅವನು ಚಿಕ್ಕ ಗಾಡಿಯಲ್ಲಿ ವ್ಯಾಪಾರ ಆರಂಭಿಸಿದನು. ಕ್ರಮೇಣ ವ್ಯಾಪಾರ ಬೆಳೆಯತೊಡಗಿತು. ಒಂದು ಸಣ್ಣ ಅಂಗಡಿ ತೆಗೆದುಕೊಂಡನು. ವ್ಯಾಪಾರ ಮತ್ತಷ್ಟು ಹೆಚ್ಚಾಯಿತು. ಈಗ ಸುರೇಶನು ನಗರದ ಶ್ರೀಮಂತ ಜನರಲ್ಲಿ ಒಬ್ಬನೆಂದು ಪರಿಗಣಿಸಲ್ಪಡುತ್ತಿದ್ದನು. ಇದೆಲ್ಲವೂ ತನ್ನ ತಂದೆಯ ಆಶೀರ್ವಾದದ ಫಲವೆಂದು ಅವನು ನಂಬಿದ್ದನು. ಏಕೆಂದರೆ ಅವನ ತಂದೆಯು ತಮ್ಮ ಜೀವನದಲ್ಲಿ ಬಹಳ ಕಷ್ಟಪಟ್ಟು ಮುಂದೆ ಬಂದಿದ್ದರು. ಆದರೆ ಎಂದಿಗೂ ತಾಳ್ಮೆ ಕಳೆದುಕೊಳ್ಳುತ್ತಿರಲಿಲ್ಲ, ಎಂದಿಗೂ ಸತ್ಯಾಸತ್ಯತೆಯನ್ನು ಕಳೆದುಕೊಳ್ಳಲಿಲ್ಲ. ಆದ್ದರಿಂದ ಅವರ ಮಾತಿನಲ್ಲಿ ಶಕ್ತಿ ಇತ್ತು ಮತ್ತು ಅವರ ಆಶೀರ್ವಾದವು ಫಲ ನೀಡಿತು ಮತ್ತು ಸುರೇಶನಿಗೆ ಸಂತೋಷವಾಯಿತು. ಈ ವಿಷಯ ಸುರೇಶನು ಬಹಳ ಸಲ ತಾನು ಭೇಟಿಯಾಗುವ ಜನರಿಗೆಲ್ಲ ಹೇಳುತ್ತಿದ್ದನು. ಒಂದು ದಿನ ಸುರೇಶನಿಗೆ ಸ್ನೇಹಿತರೊಬ್ಬರು ಕೇಳಿದರು, ನಿಮ್ಮ ತಂದೆಗೆ ತುಂಬ ಶಕ್ತಿ ಇದ್ದರೆ ಅವರು ಏಕೆ ಯಶಸ್ವಿಯಾಗಲಿಲ್ಲ? ನೀನು ಬಾಲ್ಯದಲ್ಲಿ ಯಾಕೆ ಸಂತೋಷವಾಗಿರಲಿಲ್ಲ? ಆಗ ಸುರೇಶ ಹೇಳಿದನು, ನಾನು ನನ್ನ ತಂದೆಯ ಶಕ್ತಿಯ ಬಗ್ಗೆ ಮಾತನಾಡುವುದಿಲ್ಲ, ನಾನು ಅವರ ಆಶೀರ್ವಾದದ ಶಕ್ತಿಯ ಬಗ್ಗೆ ಮಾತನಾಡುತ್ತಿದ್ದೇನೆ. ಹೀಗೆ ಪದೇ ಪದೇ ಅಪ್ಪನ ಆಶೀರ್ವಾದದ ಬಗ್ಗೆ ಹೇಳಿದಾಗ ಜನ ಸುರೇಶನಿಗೆ ವ್ಯಂಗ್ಯವಾಗಿ ಅಪ್ಪನ ಆಶೀರ್ವಾದ ಎಂದೇ ಹೆಸರಿಟ್ಟರು. ಈ ಬಗ್ಗೆ ಸುರೇಶ ಬೇಸರ ಪಟ್ಟುಕೊಳ್ಳುತ್ತಿರಲಿಲ್ಲ. ತನ್ನ ತಂದೆಯ ಆಶೀರ್ವಾದಕ್ಕೆ ತಾನು ಅರ್ಹನೆಂದು ಸಾಬೀತುಪಡಿಸಲು ಬಯಸುತ್ತೇನೆ ಎಂದು ಅವನು ಹೇಳುತ್ತಾನೆ. ಹೀಗೆಯೇ ಹಲವು ವರ್ಷಗಳು ಕಳೆದವು. ಸುರೇಶನು ಈಗ ವಿದೇಶಗಳಲ್ಲಿ ವ್ಯಾಪಾರ ಮಾಡಲು ಪ್ರಾರಂಭಿಸಿದನು. ಎಲ್ಲೇ ವ್ಯಾಪಾರ ಮಾಡಿದರೂ ಅಪಾರ ಲಾಭ ಬರುತ್ತಿತ್ತು. ಒಮ್ಮೆ ಅವನ ಮನಸ್ಸಿಗೆ ಒಂದು ಭಾವನೆ ಬಂದಿದ್ದು, ನನಗೆ ಪ್ರತಿ ಸಾರಿ ಬರುತ್ತಿರುವುದು ಲಾಭ ಮಾತ್ರ, ಹಾಗಾಗಿ ಒಮ್ಮೆಯಾದರೂ ನಷ್ಟ ಹೇಗಿರುತ್ತದೆ ಎಂದು ಅನುಭವಿಸಿ ನೋಡಬೇಕು. ಆದ್ದರಿಂದ ಅವನು ತನ್ನ ಸ್ನೇಹಿತರೊಬ್ಬರಿಗೆ ತನಗೆ ನಷ್ಟವನ್ನುಂಟು ಮಾಡುವ ಯಾವುದಾದರೂ ಒಂದು ವ್ಯವಹಾರವನ್ನು ತಿಳಿಸು ಎಂದು ಕೇಳಿದನು. ತನ್ನ ಯಶಸ್ಸು ಮತ್ತು ಹಣದ ಬಗ್ಗೆ ಅವನು ಹೆಮ್ಮೆ ಪಡುತ್ತಾನೆ ಎಂದು ಸ್ನೇಹಿತ ಭಾವಿಸಿದನು. ಅವನ ಅಹಂಕಾರವನ್ನು ಹೋಗಲಾಡಿಸಲು, ನೀನು ಕೇಳಿದ ನಷ್ಟ ತರಬಲ್ಲ ವ್ಯವಹಾರ ಹೊಂದಿದೆ ಎಂದು ಅವನಿಗೆ ಹೇಳುತ್ತಾನೆ. ಅದರಿಂದ ನಿನಗೆ ಖಂಡಿತವಾಗಿ ನಷ್ಟ ಅನುಭವಿಸುವೆ ಎಂದು ಸುರೇಶನಿಗೆ ಹೇಳುತ್ತಾನೆ. ಅದಾವುದೆಂದರೆ, ಭಾರತದಲ್ಲಿ ಲವಂಗವನ್ನು ಖರೀದಿಸಿ ಆಫ್ರಿಕಾದ ಸಂಜಿಬಾರ್ಗೆ ಸಾಗಿಸಿ ಮಾರಾಟ ಮಾಡಲು ಸ್ನೇಹಿತ ಹೇಳಿದನು. ಇದು ಸುರೇಶನಿಗೂ ಸರಿ ಅನಿಸಿತು. ಸಂಜಿಬಾರ್ ಲವಂಗಗಳ ದೇಶ. ಅಲ್ಲಿಂದ ಲವಂಗವನ್ನು ಭಾರತಕ್ಕೆ ತಂದು ಇಲ್ಲಿ 10ರಿಂದ 12 ಪಟ್ಟು ಬೆಲೆಗೆ ಮಾರಾಟ ಮಾಡುತ್ತಾರೆ. ನೀವು ಭಾರತದಲ್ಲಿ ಖರೀದಿಸಿದರೆ ಮತ್ತು ಸಂಜಿಬಾರ್ನಲ್ಲಿ ಮಾರಾಟ ಮಾಡಿದರೆ ಸ್ಪಷ್ಟವಾದ ನಷ್ಟಗಳು ಗೋಚರಿಸುತ್ತವೆ. ಆದರೆ ಸುರೇಶನು ಲವಂಗವನ್ನು ಭಾರತದಲ್ಲಿ ಖರೀದಿಸಲು ನಿರ್ಧರಿಸಿದನು ಮತ್ತು ಅವುಗಳನ್ನು ಸ್ವತಃ ಸಂಜಿಬಾರ್ಗೆ ತೆಗೆದುಕೊಂಡು ಹೋಗುತ್ತಾನೆ. ನನ್ನ ತಂದೆಯ ಆಶೀರ್ವಾದ ನನ್ನನ್ನು ಎಷ್ಟು ಬೆಂಬಲಿಸುತ್ತದೆ ನೋಡೋಣ ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾನೆ. ನಷ್ಟವನ್ನು ಸರಿದೂಗಿಸಲು ಅವನು ಭಾರತದಲ್ಲಿ ಲವಂಗವನ್ನು ಖರೀದಿಸಿದನು ಮತ್ತು
ಹಡಗಿನಲ್ಲಿ ಸಾಗಿಸಲು ವ್ಯವಸ್ಥೆ ಮಾಡಿದನು ಮತ್ತು ಸ್ವತಃ ಸಂಜಿಬಾಡ್ ದ್ವೀಪವನ್ನು ತಲುಪಿದನು. ಸಂಜಿಬಾನಲ್ಲಿ ಸುಲ್ತಾನನ ರಾಜ್ಯವಿತ್ತು. ಸುರೇಶನು ಹಡಗಿನಿಂದ ಕೆಳಗಿಳಿದು ಅಲ್ಲಿನ ಉದ್ಯಮಿಗಳನ್ನು ಭೇಟಿ ಮಾಡಲು ಉದ್ದವಾದ ಮರಳಿನ ಹಾದಿಯಲ್ಲಿ ಹೋಗುತ್ತಿದ್ದ. ಎದುರಿನಿಂದ ಸುಲ್ತಾನಂತ ವ್ಯಕ್ತಿ ಕಾಲ್ನಡಿಗೆಯಲ್ಲಿ ಸೈನಿಕರೊಂದಿಗೆ ಬರುವುದನ್ನು ಅವನು ನೋಡಿದನು. ಅವನು ಅಲ್ಲಿರುವ ಒಬ್ಬ ವ್ಯಕ್ತಿಯನ್ನು ಪ್ರಶ್ನಿಸಿದನು, ಇವರು ಯಾರು? ಆಗ ಆ ವ್ಯಕ್ತಿ, ಇವರು ಈ ಪ್ರದೇಶದ ಸುಲ್ತಾನರು ಎಂದು ಉತ್ತರಿಸಿದನು. ಸುಲ್ತಾನನ ಮುಂದೆ ಸುರೇಶನು ಹೋದಾಗ ಅವನನ್ನು ನೋಡಿ ಸುಲ್ತಾನನು ಅವನ ಪರಿಚಯವನ್ನು ಕೇಳಿದನು. ಅವನು ಹೇಳಿದನು, ನಾನು ಭಾರತದ ಗುಜರಾತ್ನ ಖಂಬತ್ನ ಉದ್ಯಮಿ ಮತ್ತು ನಾನು ವ್ಯಾಪಾರ ಮಾಡಲು ಇಲ್ಲಿಗೆ ಬಂದಿದ್ದೇನೆ. ಸುಲ್ತಾನನು ಅವನನ್ನು ಉದ್ಯಮಿ ಎಂದು ಪರಿಗಣಿಸಿ ಗೌರವಿಸಿದನು ಮತ್ತು ಅವನೊಂದಿಗೆ ಮಾತನಾಡಲು ಮುಂದಾದನು. ಸುಲ್ತಾನನೊಂದಿಗೆ 100 ಸೈನಿಕರು ಇರುವುದನ್ನು ಸುರೇಶ ನೋಡಿದನು. ಆದರೆ ಅವರ ಕೈಯಲ್ಲಿ ಕತ್ತಿ, ಬಂದೂಕು ಇತ್ಯಾದಿಗಳಿರಲಿಲ್ಲ. ಆದರೆ ದೊಡ್ಡ ದೊಡ್ಡ ಜರಡಿಗಳಿದ್ದವು. ಅವನಿಗೆ ಆಶ್ಚರ್ಯವಾಯಿತು. ಅವನು ಸುಲ್ತಾನನನ್ನು ನಯವಾಗಿ ಕೇಳಿದನು, ನಿಮ್ಮ ಸೈನಿಕರು ಏಕೆ ಇಷ್ಟೊಂದು ಜರಡಿಗಳನ್ನು ಹೊತ್ತಿದ್ದಾರೆ? ಸುಲ್ತಾನನು ನಗುತ್ತಾ ಹೇಳಿದನು, ವಿಷಯವೇನೆಂದರೆ ಇಂದು ಬೆಳಗ್ಗೆ ನಾನು ಸಮುದ್ರ ತೀರದಲ್ಲಿ ನಡೆಯಲು ಬಂದಿದ್ದೆ. ಆಗ ನನ್ನ ಬೆರಳಿನ ಉಂಗುರವೊಂದು ಇಲ್ಲಿ ಎಲ್ಲೋ ಬಿದ್ದಿತ್ತು. ಈಗ ಮರಳಿನಲ್ಲಿ ಉಂಗುರ ಎಲ್ಲಿ ಬಿದ್ದಿತ್ತೋ ಗೊತ್ತಿಲ್ಲ. ಹಾಗಾಗಿ ಈ ಸೈನಿಕರನ್ನು ಕರೆದುಕೊಂಡು ಬಂದಿದ್ದೇನೆ. ಅವರು ಮರಳನ್ನು ಶೋಧಿಸಿ ನನ್ನ ಉಂಗುರವನ್ನು ಹುಡುಕುತ್ತಾರೆ. ಸುರೇಶ್ ಹೇಳಿದನು, ಉಂಗುರವು ತುಂಬ ದುಬಾರಿಯಾಗಿರಬೇಕು. ಸುಲ್ತಾನನು ಹೇಳಿದನು, ಇಲ್ಲ, ನನ್ನ ಬಳಿ ಲೆಕ್ಕವಿಲ್ಲದಷ್ಟು ಉಂಗುರಗಳಿವೆ. ಅವುಗಳ ಬೆಲೆ ಈ ಕಳೆದಿರುವ ಉಂಗುರಕ್ಕಿಂತ ಹೆಚ್ಚು ಬೆಲೆಯುಳ್ಳದ್ದು ಆಗಿದೆ. ಆದರೆ ಕಳೆದಿರುವ ಉಂಗುರ ಒಬ್ಬ ಫಕೀರನ ಆಶೀರ್ವಾದ. ಆ ಫಕೀರನ ಆಶೀರ್ವಾದದಿಂದ ನನ್ನ ರಾಜ್ಯವು ಇಷ್ಟು ಬಲಿಷ್ಠವಾಗಿದೆ ಮತ್ತು ಸುಖ ಸಂತೋಷದಿಂದ ತುಂಬಿದೆ ಎಂದು ನಾನು ನಂಬುತ್ತೇನೆ. ಆದ್ದರಿಂದಲೇ ನನ್ನ ಮನಸ್ಸಿನಲ್ಲಿ ಆ ಉಂಗುರದ ಬೆಲೆ ಸುಲ್ತಾನರಿಗಿಂತ ಹೆಚ್ಚು. ಇದನ್ನು ಹೇಳಿದ ನಂತರ ಸುಲ್ತಾನನು ಮತ್ತೆ ಕೇಳಿದನು, ಹೇಳು ಸೇಠ್, ನೀನು ಈ ಬಾರಿ ಯಾವ ಸರಕುಗಳನ್ನು ತಂದಿದ್ದೀಯಾ? ಸುರೇಶನು ಹೇಳಿದನು, ಲವಂಗ. ಸುಲ್ತಾನನ ಆಶ್ಚರ್ಯಕ್ಕೆ ಮಿತಿಯೇ ಇರಲಿಲ್ಲ. ಇದು ಲವಂಗಗಳ ದೇಶ ಸೇಠ್. ಲವಂಗ ಮಾರಲು ಇಲ್ಲಿಗೆ ಬಂದಿದ್ದೀಯಾ? ನಿನಗೆ ಅಂಥ ಸಲಹೆಯನ್ನು ನೀಡಿದವರು ಯಾರು? ಖಂಡಿತವಾಗಿಯೂ ಯಾರಾದರೂ ನಿನ್ನ ಶತ್ರುಗಳೇ ಆಗಿರಬೇಕು. ಇಲ್ಲಿ ನೀನು 1 ಪೈಸೆಗೆ 1 ಹಿಡಿ ಲವಂಗವನ್ನು ಪಡೆಯುತ್ತೀಯ. ಅಂಥ ಪ್ರದೇಶದಲ್ಲಿ ಯಾರೂ ನಿನ್ನ ಲವಂಗ ಖರೀದಿಸುತ್ತಾರೆ ಮತ್ತು ನೀನು ಏನು ಗಳಿಸುವಿ? ಸುರೇಶ್ ಹೇಳಿದನು, ಇಲ್ಲಿಯೂ ಲಾಭವಿದೆಯೋ ಇಲ್ಲವೋ ನೋಡಬೇಕು. ನನ್ನ ತಂದೆಯ ಆಶೀರ್ವಾದದಿಂದ ನಾನು ಇಲ್ಲಿಯವರೆಗೆ ಮಾಡಿದ ಯಾವುದೇ ವ್ಯವಹಾರವು ಲಾಭವನ್ನು ಮಾತ್ರ ನೀಡಿದೆ. ಈಗ ಅವರ ಆಶೀರ್ವಾದ ಇಲ್ಲಿಯೂ ಫಲ ನೀಡುತ್ತದೆಯೇ ಎಂದು ನೋಡಬೇಕು. ಸುಲ್ತಾನ ಕೇಳಿದ, ತಂದೆಯ ಆಶೀರ್ವಾದ, ಇದರ ಅರ್ಥ ಏನು? ಸುರೇಶ ಹೇಳಿದನು, ನನ್ನ ತಂದೆ ತಮ್ಮ ಜೀವನದುದ್ದಕ್ಕೂ ಪ್ರಾಮಾಣಿಕತೆ ಮತ್ತು ನಿಸ್ವಾರ್ಥ ಭಾವದೊಂದಿಗೆ ಕೆಲಸ ಮಾಡಿದರು. ಆದರೆ ಹಣ ಗಳಿಸಲಾಗಲಿಲ್ಲ. ಸಾಯುವಾಗ ದೇವರ ನಾಮಸ್ಮರಣೆ ಮಾಡಿ ನನ್ನ ತಲೆಯ ಮೇಲೆ ಕೈಯಿಟ್ಟು, ನಿನ್ನ ಕೈಯಲ್ಲಿ ಧೂಳು ಕೂಡ ಚಿನ್ನವಾಗುತ್ತದೆ ಎಂದು ಆಶೀರ್ವದಿಸಿದರು. ಹೀಗೆ ಹೇಳುತ್ತಿರುವಾಗ ಸುರೇಶನು ಕೆಳಗೆ ಬಾಗಿ ನೆಲದಿಂದ ಮರಳನ್ನು ಮುಷ್ಟಿಯಿಂದ ತುಂಬಿಸಿ ಚಕ್ರವರ್ತಿ ಸುಲ್ತಾನನ ಮುಂದೆ ತನ್ನ ಮುಷ್ಟಿಯನ್ನು ತೆರೆದ ನಂತರ ಅವನು ತನ್ನ ಕೈ ಬೆರಳುಗಳ ನಡುವಿನ ಮರಳನ್ನು ಬೀಳಿಸಿದನು. ಸುಲ್ತಾನನು ಮತ್ತು ಸುರೇಶನು ಇಬ್ಬರೂ ಆಶ್ಚರ್ಯಚಕಿತಗೊಂಡರು. ಅವನ ಕೈಯಲ್ಲಿ ವಜ್ರ ಹೊದಿಸಿದ ಉಂಗುರವಿತ್ತು. ಇದೇ ಸುಲ್ತಾನನ ಕಳೆದು ಹೋದ ಉಂಗುರವಾಗಿತ್ತು. ಉಂಗುರವನ್ನು ನೋಡಿದ ನಂತರ ಸುಲ್ತಾನನಿಗೆ ತುಂಬ ಸಂತೋಷವಾಯಿತು. ಅವನು ಸುರೇಶನನ್ನು ಉದ್ದೇಶಿಸಿ ಹೇಳಿದನು, ಓ ದೇವರೇ, ನಿನ್ನ ಮಾಯೆಗೆ ಮಿತಿಯೇ ಇಲ್ಲ. ನಿನ್ನ ತಂದೆಯ ಆಶೀರ್ವಾದವನ್ನು ನೀನು ಈಡೇರಿಸುತ್ತೀಯಾ? ಸುರೇಶನು ಹೇಳಿದನು, ಅದೇ ದೇವರು ಫಕೀರನ ಆಶೀರ್ವಾದವನ್ನು ಸಹ ನಿಜ ಮಾಡುತ್ತಾನೆ.
ಸುಲ್ತಾನನಿಗೆ ಹೆಚ್ಚು ಸಂತೋಷವಾಯಿತು. ಅವನು ಸುರೇಶನನ್ನು ತಪ್ಪಿಕೊಂಡು ಹೇಳಿದನು, ಓ ಸೇಠ್, ನಿನಗೆ ಏನು ಬೇಕೋ ಕೇಳಿಕೊ, ಇಂದು ನೀನು ಏನು ಕೇಳಿದರೂ ಕೊಡುತ್ತೇನೆ. ಸುರೇಶನು ಹೇಳಿದನು, ನೀನು 100 ವರ್ಷ ಬದುಕಿ ನಿನ್ನ ಜನರನ್ನು ಚೆನ್ನಾಗಿ ನೋಡಿಕೊಳ್ಳಲಿ, ಜನ ಸುಖವಾಗಿರಲಿ, ಇದರ ಹೊರತು ನನಗೆ ಏನೂ ಅಗತ್ಯವಿಲ್ಲ. ಸುಲ್ತಾನನಿಗೆ ಹೆಚ್ಚು ಸಂತೋಷವಾಯಿತು. ಅವನು ಹೇಳಿದನು, ಸೇಠ್, ನಾನು ಇಂದು ನಿನ್ನ ಎಲ್ಲ ಸರಕುಗಳನ್ನು ಖರೀದಿಸುತ್ತೇನೆ ಮತ್ತು ನೀನು ಕೇಳುವ ಬೆಲೆಯನ್ನು ನೀಡುತ್ತೇನೆ ಎಂದು ಹೇಳುತ್ತಾನೆ. ನಿಮ್ಮ ತಂದೆಯ ಆಶೀರ್ವಾದವಿದ್ದರೆ ಜಗತ್ತಿನ ಯಾವ ಶಕ್ತಿಯೂ ನಿಮ್ಮನ್ನು ಎಲ್ಲಿಯೂ ಸೋಲಿಸಲು ಬಿಡುವುದಿಲ್ಲ ಎಂಬುದು ಈ ಕಥೆಯ ಪಾಠ. ತಂದೆ ಮತ್ತು ತಾಯಿಯ ಸೇವೆ ಖಂಡಿತವಾಗಿಯೂ ಫಲ ನೀಡುತ್ತದೆ. ಆಶೀರ್ವಾದದಂತಹ ಸಂಪತ್ತು ಇನ್ನೊಂದಿಲ್ಲ. ಮಗುವಿನ ಮನಸ್ಸನ್ನು ಬಲ್ಲ ತಾಯಿ ಮತ್ತು ಭವಿಷ್ಯವನ್ನು ರೂಪಿಸುವ ತಂದೆ ಜಗತ್ತಿನ ಇಬ್ಬರು ಮಹಾನ್ ಜ್ಯೋತಿಷಿಗಳು. ನಿಮ್ಮ ಹಿರಿಯರನ್ನು ಗೌರವಿಸಿ, ಇದು ಭಗವಂತನ ಅತಿ ದೊಡ್ಡ ಸೇವೆಯೇ ಎನಿಸಿಕೊಳ್ಳುತ್ತದೆ. ನಮಸ್ತೆ ಸ್ನೇಹಿತರೆ, ಧನ್ಯವಾದಗಳು.